विघ्नाची नुरवी पूर्वी प्रेम कृपा जयाची सर्वांगी सुंदर उदिशेंदुराची कंठी झळके मान मुक्ता फळाची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मन कामना पूर्ती जय देव जय देव सर्वांगी सुंदर उदिशेंदुराची कंठी झळके मान मुक्ता फळाची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मन कामना पूर्ती जय देव जय देव लंबोदर तू विनायका तू अल्लोळेश्वर मोरया विघ्नेश्वर तू एकदंत तू मयुरेश्वरा मोरया लंबोदर तू विनायका तू अल्लोळेश्वर मोरया विघ्नेश्वर तू एकदंत तू मयुरेश्वरा मोरया वक्रतुंड तू गजमुखा तू सिद्धी विनायका विघ्नराज तू महाताज तू महेशाय तू मोरया चिंतामणि तू सिद्धिनायक गणाधीशाय मोरया वक्रतुंड तू गजमुखा तू सिद्धि विनायका वक्रतुंड तू गजमुखा तू सिद्धि विनायका गजानन 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 गणराय गजानन 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 गणराय गजानन 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 गणराय गजानन 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 गणराय गजानन
ತಮ್ಮರಲ್ಲಿ ರಾಜಣ್ಣವರು ಪ್ರತಿ ವರ್ಷ ಸುಮಾರು 13 ವರ್ಷಗಳಿಂದ ಗಣೇಶ ಹಬ್ಬದ ದಿವಸ ಪ್ರತಿಯೊಂದು ಹಳ್ಳಿಗೂ ಉಚಿತವಾಗಿ ಗಣೇಶನ ಪೂಜೆ ಮಾಡಿ ಅದ್ದೂರಿಯಾಗಿ ಮಾಡಬೇಕಂತ ಎಲ್ಲ ಊರುಗಳಿಗೂ ತನ್ನ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಗಣೇಶಗಳನ್ನು ಪ್ರತಿಯೊಂದರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು ಕೋವಿಡ್ ಸಮಯದಲ್ಲೂ ಅಷ್ಟೇ ತರಕಾರಿ ದಿನಸಿಗಳನ್ನು ಕೊಟ್ಟು ಪ್ರತಿ ವರ್ಷವೂ ಅವರು ಗಣೇಶನ ಕೊಡ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನವೆಂಬರ್ ಡಿಸೆಂಬರಲ್ಲಿ ಓಂ ಶಕ್ತಿಗೆ ಉಚಿತವಾಗಿ ಶ್ರೀ ಶಕ್ತಿ ಅವರಿಗೆ ಉಚಿತವಾಗಿ ಬಸ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೆ ಕರ್ಗ ಈ ಬೇತ್ಮಂಗ್ಲ ಇಷ್ಟಿನಲ್ಲಿ ಕರ್ಗದಲ್ಲಿ ಫ್ರೀಯಾಗಿ ಊಟ ಹಾಕ್ದವ್ರು ಅಂದ್ರೆ ಏಕೈಕ ವ್ಯಕ್ತಿ ತಮ್ಮರಲ್ಲಿ ರಾಜಣ್ಣವರೊಬ್ಬರೇ. ಅವ್ರಿಗೆ ಗಣೇಶ ಮತ್ತು ಎಲ್ಲ ದೇವರುಗಳು ಆಶೀರ್ವಾದ ಮಾಡಿ ಮುಂದಿನ ವರ್ಷಗಳಲ್ಲಿ ಅವ್ರಿಗೆ ಯಾವುದಾದ ಒಂದು ಉತ್ತಮವಾದ ರಾಜಕೀಯದಲ್ಲಿ ಸ್ಥಾನ ಸಿಗ್ಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿ ವರ್ಷನೂ ಈ ತರ ಕೊಡಬೇಕು, ಸುಮಾರು ವರ್ಷ ಅವರು ಬದುಕಿ ಸಮಾಜ ಸೇವೆ ಮಾಡ್ಬೇಕಂತ ಪ್ರಾರ್ಥನೆ ಮಾಡ್ತೇವೆ. ಈ ದಿನ ವಿಶೇಷವಾಗಿ ಬೇತ್ಮಂಗ್ಲ ಏನು ಈ ಕೆಜಾಪು ಮತ್ತು ಕ್ಷೇತ್ರ ಮತ್ತು ಬೇತ್ಮಂಗ್ಲ ಹೋಬಳಿ ಈ ಕ್ಯಾಸಂಬಳ್ಳಿಯಲ್ಲಿ ಕ್ಯಾಸಂಬಳ್ಳಿ ಹೋಬಳಿ ಬೇತ್ಮಂಗ್ಲ ಹೋಬಳಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರಾಜಣ್ಣವರ ಅಭಿಮಾನಿ ಬಳಗದ ಯುವಕರು ಮತ್ತು ಅನೇಕ ಸಡಗರದಿಂದ ಬಂದಿರತಕ್ಕಂಥ ಏನು ಗಣೇಶನ ಇವತ್ತು ನೂರಾರು ಗಣೇಶನ ಇವತ್ತು ವಿತರಣೆ ಮಾಡಲು ನಮ್ಮ ತಮ್ಮರಳ್ಳಿ ರಾಜಪ್ಪನವರು ಈ ಒಂದು ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದು ಪ್ರತಿಯೊಂದು ಗ್ರಾಮದಲ್ಲೂ ಗಣೇಶನ ನೀಡುವ ಮುಖಾಂತರದಲ್ಲಿ ಸುಮಾರು ಒಂದು 13 ವರ್ಷಗಳ ಕಾಲದಿಂದ ಈ ಒಂದು ಸಮಾಜ ಸೇವೆಯನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಸ್ನೇಹಿತರಾಗಿರ್ತಕ್ಕಂಥ ಅಣ್ಣವರು ಈಗಾಗಲೇ ಹೇಳಿದ್ರು, ಶಂಕರ್ ಅವರು ಹೇಳಿದ್ರು, ನಲ್ಲೂರು ಶಂಕರ್ ಅವರು ಹೇಳ್ತಾ ಇದ್ದಾರೆ. ಇವರು ಶ್ರೀ ಶಕ್ತಿ ಏನು ಇವತ್ತು ಬಸ್ಗಳನ್ನ ಆ ಸಂಘಟನೆಗಳಿಗೆ ಹೋಗಿ ದೇವಸ್ಥಾನಕ್ಕೆ ಉಚಿತ ಆಗತಕ್ಕಂಥ ಬಸ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು, ಅಂದ್ರೆ ಹೋಗುದು ಬರೋದಕ್ಕೆ ಬಸ್ಗಳನ್ನ ಕೊಡ್ತಕ್ಕಂಥದ್ದು. ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳಾಗಿರ್ಬೋದು ಮತ್ತು ರೇಷನ್ ಆಗಿರ್ಬೋದು, ದಿನಸಿ ಕಿಟ್ಗಳಾಗಿರ್ಬೋದು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಗಳನ್ನು ತಮ್ಮರಲ್ಲಿ ರಾಜಪ್ಪನವರು ಮಾಡ್ತಾ ಇದ್ದಾರೆ. ಹಾಗೆ 5,000 ಜನಕ್ಕೆ ಉಚಿತವಾಗಿರ್ತಕ್ಕಂಥ ದಿನಸಿ ಕಿಟ್ಗಳು ಕೊಡುವ ಮುಖಾಂತರದಲ್ಲಿ ಅಲ್ಲಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಏನು ಮೂಲಭೂತವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿಕೊಂಡು ಇವತ್ತು ಬಂದು ಒಳ್ಳೆ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ಈ ಒಂದು ಏನು ಗಣೇಶನ ಇವತ್ತು ನಮ್ಮ ಏನ್ ನಾಳೆ ಗಣೇಶನ ನಾವು ಇವತ್ತು ಕುಡಿಸೋಕೆ ಹೋಗ್ತಾ ಇದ್ದೀವಿ. ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ನಾವು ಮಾಡಲು ಹೊರಡ್ತಾ ಇದ್ದೀರಿ. ಹಾಗಾಗಿ ವಾರ್ಷಿಕ ಹಬ್ಬವನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ಇದರ ಜೊತೆಗೆ ಏನು ಗಣೇಶನ ಹಬ್ಬ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದನ್ನ ಗಣೇಶನ ನಾವು ತಗೊಂಡೋಗಿ ಕೂಡಿಸಿ ಒಂದು 7 ದಿನ 6 ದಿನ 10 ದಿವಸ ಕಾಲ ನಾವೆಲ್ಲ ಇಡ್ತಾ ಇದ್ದೀರಿ ಮನೆಗಳಲ್ಲಿ. ಕೆಲವರು ಶಕ್ತಿಯಾನುಸಾರ ಇಡ್ತಾ ಇದ್ದೀರಿ. ಆ ಒಂದು ಹಬ್ಬವನ್ನ ಸಂತೋಷದಿಂದ ಮಾಡಲೆಂದು ಹೇಳಿ ನಮ್ಮ ತಮ್ಮರಳ್ಳಿ ರಾಜಪ್ಪನವರು ಸ್ವಇಚ್ಛೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತಮಗೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಇಂತಹ ಮನೋಭಾವ ವ್ಯಕ್ತಿ, ಸೇವೆ ಮಾಡತಕ್ಕಂಥ ವ್ಯಕ್ತಿ, ದೀನದಲಿತರ ಆಶಾ ಕಿರಣ ಮತ್ತು ಜನರಿಗೆ ಹೆಚ್ಚೆಚ್ಚಿನ ರೀತಿಯಲ್ಲಿ ಅವರು ನಾನು ಮಾಡ್ಬೇಕಂತಕ್ಕಂಥದ್ದು. ಬಂಧುಗಳೇ, ನಿಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ರಾಜಪ್ಪನವ್ರ ಬಗ್ಗೆ. ನಾನು ಸುಮಾರು ಅವರು ನನಗೆ ಒಂದು 20-25 ವರ್ಷದಿಂದ ಗೊತ್ತಿರತಕ್ಕಂಥ ವ್ಯಕ್ತಿತ್ವ, ಬಡಸ್ಥಾನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ಬಡಸ್ಥಾನದಲ್ಲಿ ಯಾರು ಬಂದಿದ್ದಾರೋ ಅವರಿಗೆ ಈ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಇರತಕ್ಕಂಥ ವ್ಯಕ್ತಿಗಳಿಗೆ ನಾನು ಸೇವೆ ಮಾಡ್ತಕ್ಕಂಥ, ಅದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ತಮ್ಮರಳ್ಳಿ ರಾಜಪ್ಪನವರು ಈ ಸೇವೆನ ಇನ್ನ ಮುಂದಿನ ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಸಹ ನಿಮ್ಮ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಸೇವೆ ಹೇಗೆ ಇರ್ಬೇಕಂತ ಹೇಳಿದ್ರೆ ಪ್ರತಿ ಹಳ್ಳಿನಲ್ಲೂ ಇವತ್ತೇನೋ ಅವರು ಒಂದು ಗಣೇಶನ ಇವತ್ತು ವಿಗ್ರಹ ನಿಮ್ಗೆಲ್ಲ ನೀಡ್ತಾ ಇದ್ದಾರೆ. ಆ ವಿಗ್ರಹ ನೀಡುವ ಸಂದರ್ಭದಲ್ಲಿ ಗಣೇಶನಿಗೆ ಜಯ ಎಂದು ಕರೀಬೇಕು. ಇದರ ಜೊತೆಗೆ ತಮ್ಮರಳ್ಳಿ ರಾಜಪ್ಪನವರಿಗೆ ಜಯವಾಗಲಿ ಎಂದು ಕರೀಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ನೀವು ಏನು ಕೊಡೋದಿಲ್ಲ, ಬಿರಿ ಜಯ ಅಂದ್ರೆ ಸಾಕು. ಆತ್ಮಿಗೆ ನಿಮ್ಮ ಆಶೀರ್ವಾದ ಇತ್ತ ಮೇಲೆ ಇರ್ತೈತೆ, ಗಣೇಶನ ಆಶೀರ್ವಾದ ಇತ್ತ ಮೇಲೆ ಇರ್ತೈತೆ. ಇದನ್ಗೆ ಯಾಕಂತ ಹೇಳಿದ್ರೆ ಇಂಥ ಹಬ್ಬ ಹರಿದಿನಗಳಲ್ಲಿ ಮನೋಭಾವ ಶಕ್ತಿ ಗಣೇಶನ ತುಂಬಿ ಇನ್ನೂ ಅಷ್ಟು ರೀತಿಯಲ್ಲಿ ತಮ್ಮರಳ್ಳಿ ರಾಜಪ್ಪನವರು ಸಮಾಜ ಸೇವೆ ಮಾಡಲು ಮುಂದಾಗಬೇಕು. ಇದರ ಜೊತೆಗೆ ಅವರು ಮುಂದಿನ ಏನು ಒಂದು ರಾಜಕೀಯದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸ್ತಾ ಇದ್ದಾರೆ. ಅವರು
ವಹಿಸ್ಕೊಂಡು ಬರಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ರಿ. ಅವರೇನು ರಾಜಕೀಯಕ್ಕೆ ಬರ್ಬೇಕಂತ ಇಲ್ಲ, ನಾವುಗಳೆಲ್ಲ ರಾಜಕೀಯಕ್ಕೆ ಬಂದು ಇಂಥ ವ್ಯಕ್ತಿ ಬರಬೇಕು, ಬಂದು ಸೇವೆ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ತಂಬಾಳಹಳ್ಳಿ ರಾಜಪ್ಪನವರು ಮುಂದಿನ ಸಮಾಜ ಸೇವೆಯನ್ನು ವರ್ಷನೂ ಯಾವ ರೀತಿಯಲ್ಲಿ ಗಣೇಶನ್ನ ವಿತರಣೆ ಮಾಡ್ತಾ ಇದ್ದಾರೋ ಇದೇ ರೀತಿಯಲ್ಲಿ ಗಣೇಶನ್ನ ಪ್ರತಿ ವರ್ಷ ವಿತರಣೆ ಮಾಡಬೇಕು. ಪ್ರತಿ ಗ್ರಾಮದಲ್ಲೂ ಗಣೇಶನಿಗೆ ಜಯವಾಗಲಿ ಮತ್ತು ತಮ್ಮರಳ್ಳಿ ರಾಜಪ್ಪನಿಗೆ ಜಯವಾಗಲಿ ಅಂತಕ್ಕಂಥ ಸ್ಲೋಗನ್ ಬಂಧುಗಳೆಲ್ಲ ಕರಿಬೇಕಂದೇಳಿ ನಾನು ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. నేనే మరి అంతా మీరే మాట్లాడారు నేనే ಎಲ್ರಿಗೂ ಬಡವರಿಗೆಲ್ಲ ನಾನು ಬಡತನ ಬಂದಿದ್ದೀನಿ. ನಾನು ಬಡವರಿಗೆ ಸುಮಾರು ನಾನು 2013ರಿಂದ ಸಮಾಜ ಸೇವೆಕೊಂತ ಬರ್ತಾ ಇದ್ದೀನಿ. ವರ್ಷನೂ ಈಗಾಗಲೇ ನಮ್ಮದು ಕರೋನಾದಲ್ಲಿ ಒಂದು ಇದಾಯಿತು, 2 ಲಾಕ್ಡೌನ್ ಆಯಿತು. 2 ಲಾಕ್ಡೌನಲ್ಲಿ ನಾನು ಎಲ್ಲ ವಿಲೇಜ್ಗಳನ್ನು ಹಳ್ಳಿಗಳನ್ನು ನಮ್ಮ ಟೌನು ವಿಸಿಟ್ ಕೊಟ್ಟಿದ್ದೀನಿ. ಆ ಟೈಮ್ಗೆ ಆ ತಿಂಗಳಲ್ಲಿ 3 ತಿಂಗಳು ಲಾಕ್ಡೌನ್ ಆಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ಕಷ್ಟ ಇತ್ತು. ನನ್ನ ಕೈಲಾದ ಸಹಾಯ ನಾನು ತರಕಾರಿ ಕಿಟ್ಗಳನ್ನು ವಿತರಣೆ ಮಾಡಿದ್ದೀನಿ. ಅಕ್ಕಿ ಎಲ್ಲ ದಿನಸಿ ಬೆಲ್ಲ KGF ಕೂಡ 2 ವಾರ 3 ವಾರದಲ್ಲಿ ಕೊಟ್ಟಿದ್ದೀನಿ ಸುಮಾರು ಇದು. ಆದರೆ ಕಾರಣಾಂತರಗಳಿಂದ ಕೆಲವರು ಅಕ್ಕಿ ಟಪ್ಪನ್ನು ಸೀಸ್ ಮಾಡಿಸಿದ್ರು, ಆದ್ರೂ ಬಿಡಲಿಲ್ಲ. SP ಅವರು ನಮಗೆ ಸಪೋರ್ಟ್ ಮಾಡಿ ಲಾರಿ ರಿಲೀಸ್ ಮಾಡಿ ಮತ್ತೆ ಅಕ್ಕಿ ವಿತರಣೆ ಮಾಡಿದ್ದೀನಿ. ಈಗ ನಮ್ಮ ಬೇತ್ಮಂಗ್ಳೂರು ಹೋಬಳಿಯಲ್ಲಿ ವರ್ಷ ನಾನು ಗಣೇಶ ವಿತರಣೆ ಮಾಡ್ತಾಯಿದ್ದೀನಿ. ಎಲ್ಲ ಯುವಕರು ಎಲ್ಲ ಬಂದಾಗ ಭಾಳ ಸಂತೋಷ ಆಗಿದೆ. ನಮ್ಮ ಬೇಕಂತಂದವ್ರಿಗೆ ನಾನು ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸಿಲ್ಲ. ಮೊದಲೇ ಒಂದು 15 ದಿವಸ ಮೊದಲೇ ನಾನು ಅನೌನ್ಸ್ ಮಾಡಿದ್ದೀನಿ, ಎಲ್ಲ ಬುಕ್ ಮಾಡಿದ್ದಾರೆ. ಅವರಿಗೆಲ್ಲರೂ ನಾನು ಕಟ್ ಕಳಿಸ್ತಾ ಇದ್ದೀನಿ. ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ವರ್ಷ ಹೋಮ್ ಬಸ್ ಕಳಿಸ್ತೀನಿ. ಈ ವರ್ಷನೂ ಕಳಿಸ್ತೀನಿ. ಆಮೇಲೆ ನಮ್ಮ ಜಾತ್ರೆ ಅದೆಲ್ಲ ಊಟೋಪಚಾರಗಳೆಲ್ಲ ಮಾಮೂಲಿ ಅದನ್ನು ನಾವೇನು ಹೇಳ್ಬೇಕಾಗೇನಿಲ್ಲ. ಈಗ ಬಂದಿರೋ ಇವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಬರಬೇಕಾಯ್ತು, ಬಂದಿಲ್ಲ. ಕಾರಣದಿಂದ MLA ಅವರು ಬರಬೇಕಾಯ್ತು ಇಲ್ಲಿ ವಿತರಣೆ ಮಾಡೋಕೆ. ಅದೇನೋ ಸೆಷನ್ ಇದೆ ಅಂತ ಹೇಳ್ಬಿಟ್ಟು ಅವರು ಬರೋಕ್ಕಾಗಲ್ಲಪ್ಪ ಅಂತ ಹೇಳಿದ್ದಾರೆ ಅವರು. ಅದರಿಂದ ನಾವು ನಮ್ಮ ನಲ್ಲೂರು ಶಂಕರು, ನಮ್ಮ ಕೋಲಾರು ದಲಿತ ನಾರಾಯಣ ಸ್ವಾಮಿ ಅವರು ಇವೆಲ್ಲ ಬಂದು ನಾವು ಗಣೇಶನ್ನ ಎಲ್ಲ ಊರುಗಳಿಗೂ ಜೈವಾಗಲಿ, ಮಳೆ ಮರ ಚೆನ್ನಾಗಾಗಲಿ ಅಂದ್ಬಿಟ್ಟು ನಾವು ಗಣೇಶನ್ನ ವಿತರಣೆ ಮಾಡ್ತಾ ಇದ್ದೀವಿ. ರಾಜಕೀಯ ಪ್ರೇರಿತ ಮಾಡ್ತಾ ಇದ್ರೆ ಇಲ್ಲ, ನಾನು ಸ್ವಯಂ ಪ್ರೇರಿತ. ನಾನು ಸ್ವಂತ ಖರ್ಚಿಂದ ಯಾರ ಹತ್ರ ನಾನು 1 ರೂಪಾಯಿ ನಾನು ತಗೊಳ್ತಾ ಇಲ್ಲ. ನಾನು ಸ್ವಂತ ದುಡ್ಡು ಖರ್ಚಿನಲ್ಲಿ ನಾನು ಸಮಾಜ ಸೇವೆ ಮಾಡ್ಕೊತಾ ಬರ್ತಾ ಇದ್ದೀನಿ. ಸರ್, ಈಗ ನಮ್ಮ ಹಳ್ಳಿಗಳೆಲ್ಲ ಲೆಕ್ಕ ಹಾಕ್ಬೇಕದು. ಪ್ರತಿಮೆಗಳು ಇದೆ ಏನಿಲ್ಲ. ಫಸ್ಟಿಂದ ಯಾರು ಅಲ್ಲಿ ಬುಕ್ ಮಾಡಿದ್ರೆ ಎಲ್ಲ ಊರಿಗೂ ನಾವು ಆಲ್ಮೋಸ್ಟ್ ಎಲ್ಲ ಊರಿಗೂ ನಾವು ಕೊಡ್ತೀವಿ. KGF ಬಿಟ್ಟು ಗ್ರಾಮಾಂತರ ವಿನಾಯಕ ಮಿತ್ರ ಮಂಡಳಿಯ ಭಕ್ತಾದಿಗಳಿಗೆ ಹಾಗೂ ಈ ಒಂದು ವಿನಾಯಕ ಮೂರ್ತಿಗಳ ವಿತರಣೆ ಮಾಡಲಿರುವ ಜನಪ್ರಿಯ ಸಮಾಜ ಸೇವಕರಾದಂತಹ ಈ ಭಾಗದ ತಂಬಾಲಹಳ್ಳಿಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ನಮ್ಮ ವಿ ರಾಜಪ್ಪನವರು, ಇದೇ ನಮ್ಮ ಸ್ಥಳೀಯ ಬೇತ್ಮಂಗಲದವರು. ಒಂದು ಕಾಲದಲ್ಲಿ ಅವ್ರ ತಂದೆಯವರು ತಂಬಾಲಹಳ್ಳಿ, ನಮ್ಮ ಕ್ಷೇತ್ರಕ್ಕೆ KGF ಕ್ಷೇತ್ರಕ್ಕೆ ಸಂಬಂಧಿಸಿದ ತಂಬಾಲಹಳ್ಳಿ ಗ್ರಾಮದಲ್ಲಿ ಅಲ್ಲಿ ವಾಸ ಇರ್ತಾರೆ. ಇದೇ ಬೇತ್ಮಂಗಲ ಗ್ರಾಮ ಆಗಿರುವ ರಾಜಪ್ಪನವರು ಪ್ರತಿ ವರ್ಷವೂ ಸಹ ಗಣೇಶ ಮೂರ್ತಿಗಳ ವಿಗ್ರಹಗಳನ್ನು ಉಚಿತವಾಗಿ ನಮ್ಮ KGF ಕ್ಷೇತ್ರದ ಗ್ರಾಮಾಂತರ ಭಾಗಕ್ಕೆ ಗಣೇಶ ಮಿತ್ರ ಮಂಡಳಿಯವರಿಗೆ ಉಚಿತವಾಗಿ ದಾನವನ್ನು ನೀಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾನಾ ರೀತಿಯ ಸಮಾಜ ಸೇವೆಯನ್ನು ಗುರುತಿಸಿಕೊಂಡು ಈ ಭಾಗದ ಜನಪ್ರಿಯತೆಯನ್ನು ಸಹ ಪಡೆದಿರ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಸಹ, ಎಷ್ಟೇ ಒಂದು ತೊಂದರೆ ಇದ್ರೂ ಸಹ ನನ್ನೊಂದು ಸೇವೆ ಇರಬೇಕು, ಈ ಮಣ್ಣಿನ ಜನತೆಗಾಗಿ, ಈ ಕ್ಷೇತ್ರದ ಮಣ್ಣನ ಋಣಕ್ಕಾಗಿ ನಾನು ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ಸತತ 13-15 ವರ್ಷಗಳಿಂದ ಈ ಭಾಗದಲ್ಲಿ ಜನಪ್ರಿಯತೆಯನ್ನು ಪಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ವರ್ಷವೂ ಸಹ ಗಣೇಶ ಮೂರ್ತಿಗಳನ್ನು ಉಚಿತವಾಗಿ ವಿತರಣೆ ಮಾಡಲು ರಾಜಣ್ಣನವರು ತೀರ್ಮಾನಿಸಿರ್ತಾರೆ. ಅವ್ರಿಗೆ ಭಗವಂತ ಆರೋಗ್ಯವನ್ನು ನೀಡಿ ಒಳ್ಳೆಯದನ್ನು ಮಾಡಲಿ, ಈ ಕ್ಷೇತ್ರದ ಜನತೆಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಮುಂದಿನ ದಿನಗಳಲ್ಲಿ ರಾಜಪ್ಪನವ್ರ ಪರವಾಗಿಂದ ರಾಜಕೀಯವಾಗಿ ಮುಂದೆ ಬಂದು ಈ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಥವಾ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಬೇಕಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಈಗ ನೀವೆಲ್ಲ ಬಂದಿರತಕ್ಕಂಥ ಮಿತ್ರ ಮಂಡಳಿಯವರಿಗೂ ನಾವೊಂದು ಈ ವೇದಿಕೆ ವತಿಯಿಂದ, ರಾಜಪ್ಪನವರ ಒಂದು ಅಭಿಮಾನಿ ಬಳಗದ ವತಿಯಿಂದ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರಿ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ.